ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪುರಿ ಸಾಗು ಮಾಡೋದು ತೋರಿಸ್ತಾನೆ ರೀ. ಒಂದು ಕುಕ್ಕರ್ ಒಳಗೆ ಒಂದು 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ 3 ಚಟಾಪಟ ಆದಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕಿ ಚಲೋ ತಂಗೆಲ್ಲ ಫ್ರೈ ಆಗಬೇಕು ರೀ. ಫ್ರೈ ಆದಮೇಲೆ ಒಂದು ಗಜ್ರಿ, ಒಂದು ಉಳ್ಳಾಗಡ್ಡಿ, ಅದರ ಒಟ್ಟಿಗೆ ಎಲ್ಲ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಅರ್ಧ ಕಿಲೋ ಇವು ಸಾಗು ಐತಿ, ಅರ್ಧ ಕಿಲೋ ಬಟಾಟೆ ಐತ್ರಿ. ಇದು ಸಿಪ್ಪೆ ತೆಗೆದು ಸ್ವಚ್ಛಂಗೆ ತೊಳೆದ ಇಟ್ಕೊಂಡೀನಿ. ಅದ್ರ ಜೋಡಿನ ಎಲ್ಲ ಚಲೋ ತಂಗೆ ಫ್ರೈ ಮಾಡಬೇಕು. ಕುಕ್ಕರ್ದಾಗ ಸಾಗು ಮಾಡೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಸ್ವಲ್ಪ ಬೀನ್ಸ್ ಹಾಕೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಲೋ ತಂಗೆ ಫ್ರೈ ಆಗಬೇಕು ರೀ. ಎಲ್ಲ ಬಟಾಟಿ ಎಲ್ಲ ಚಲೋ ತಂಗೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕೀನಿ. ಜಾಸ್ತಿ ಬೇಕಂದ್ರೆ ಹಾಕೋಬೋದು ನೀವು. ಮತ್ತು 1 ಸ್ಪೂನ್ ಶೇಂಗಾ ಪೌಡ್ರ್ ಹಾಕೀನಿ, ಶೇಂಗಾ ಪುಡಿ ಹಾಕೋದ್ರಿಂದ ಸಾಗು ಟೇಸ್ಟ್ ಆಗ್ತೈತೆ ಅಂತ ಹಾಕಿ ತೋರ್ಸೀನಿ. ಮತ್ತು ಹಸಿ ಖಾರ ಹಾಕೀನಿ ರೀ. ನೀವು ಬೇಕಂದ್ರೆ ಒಣ ಖಾರ ಹಾಕೋಬೋದು. 1 ಚಮಚೆ ಗರಂ ಮಸಾಲ, 1 ಚಿಟಿಗೆ ಹಿಂಗೆ ಹಾಕಿ ಇದನ್ನು 1 ಚರಿಗೆ ನೀರು ಹಾಕಿ ಒಂಚೂರು ಹೌದಲ್ಲೋ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡಾದ್ಮೇಲೆ 1 ಚರಿಗೆ ನೀರು ಹಾಕಿ ಒಂದು 3 ಸೀಟಿ ಮಾಡಿ ತಕ್ಕೋಬೇಕ್ರಿ. ಇದು ಭಾಳ ಟೇಸ್ಟ್ ಆಗ್ತೈತೆ ರೀ ಸಾಗು. ನೀವು ಈ ಥರ ಮಾಡಿ ನೋಡಿರಿ. ಹೊಸವಾಗಿ ಯಾರು ನನ್ನ ಚಾನಲ್ ನೋಡಕತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಾಗು ಹೆಂಗಾಗೈತಿ ಕಾಮೆಂಟ್ ಒಳಗೆ ಹೇಳ್ರಿ. 3 ಸೀಟಿ ಮಾಡಿ ತಕ್ಕೊಂಡೇನಿ ರೀ. ಇದು ನೋಡಿರಿ ಎಷ್ಟು ಚಂದ ಕುದ್ದೈತಿ. ಸ್ವಲ್ಪ ಚಮಚಲಿ ಎಲ್ಲ ತಿರುವಾಡಿ ಸ್ವಲ್ಪ ಕಡ್ಗೋಳು ತೊಗೊಂಡು ಚಲೋ ತಂಗೆ ಸ್ವಲ್ಪ ಕಡಿಬೇಕು ರೀ. ಇದನ್ನು ಕಡಿದ್ರೆ ಏನಾಕೈತಿ, ಒಂದು ಸಮ ಆಗಿ ಚೆಂದ ಆಗ್ತೈತಿ. ಸ್ವಲ್ಪ ಕಡಿಬೇಕು. ಕಡ್ದಾದ್ಮೇಲೆ ರೆಡಿ ಆಗೈತೆ ರೀ ಇದು ಸಾಗು. ಸೈಡಿಗೆ ಇಡ್ತಾನು. ಇದು ಗೋಧಿ ಹಿಟ್ಟಿನ ಪುರಿ ರೀ. ಇದು ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಕಲಿಸಿಟ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸ್ಕೋಬೇಕು ರೀ. ಇದನ್ನು ಪುರಿ ಎಲೆ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದು. ಹಿಟ್ಟು ಹಚ್ಚಿದ್ರೆ ಎಣ್ಣೆಲ್ಲ ಭಾದಾಗ್ತೈತೆ ಅಂತ ಹೇಳಿ ಎಣ್ಣೆ ಹಚ್ಚಿ ಪುರಿ ಲಟ್ಟಿಸಿಟ್ಟೇನಿ. ನೋಡಿರಿ ಈ ಥರ ಹಾಕಿ ಮ್ಯಾಗ ಎಣ್ಣೆಗೆ ಗೊಜ್ಜಬೇಕು. ಪುರಿ ಚಂದ ಉಬ್ಬಿ ಬರ್ತಾವೆ. ಭಾಳ ಟೇಸ್ಟ್ ಆಗ್ತೈತೆ ರೀ. ಈ ಥರ ಸಾಗು ಮಾಡಿ ನೋಡಿರಿ ನೀವು. ನೋಡಿರಿ ಎಷ್ಟು ಚಂದ ಪುರಿ ಉಬ್ಬ್ಯಾವು. ಒಮ್ಮೆ ಒಂದಿಷ್ಟು ಲಟ್ಟಿಸಿಟ್ಕೊಂಡು ಬಿಟ್ರೆ ಕರ್ಕೊಂಡು ತಕ್ಕೊಳಕ್ಕೆ ಬರ್ತೈತಿ. ನೋಡಿರಿ ಈ ಥರ ಆಗ್ಯಾವು ಪುರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಒಂದು ಲೈಕ್ ಕೊಡಿರಿ. ಇದ್ರ ಜೊತೆಗೆ ಚಟ್ನಿ, ಕೊಬ್ಬರಿ ಚಟ್ನಿ, ಸಾಗು ಪುರಿ ಹಚ್ಕೊಂಡು ತಿಂದುಬಿಟ್ರೆ ಭಾಳ ಟೇಸ್ಟ್ ಆಗ್ತೈತಿ. ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ ಭಾಳ ರುಚಿ ಆಗ್ತೈತಿ. ನೀವು